ಹಾಯ್, ನಾನು ಇವಾಗ ಹೇರ್ ಕಟ್ ಮಾಡ್ಸೋಕೆ ಹೋಗ್ತಿದ್ದೀನಿ. ತುಂಬ ಟೈಮ್ ಆಯಿತು ಹೇರ್ ಕಟ್ ಮಾಡಿಸಿದೆ. ಡಿಸೆಂಬರ್ ನವೆಂಬರ್ ಅದಕ್ಕಿಂತ ಮುಂಚೆ ಮಾಡಿಸಿದ್ದು. ಸೊ ಒಂದು 10 ಮಂತ್ಸ್ ಮೇಲೆ ಆಯಿತು. ಸೊ ಅದಕ್ಕೆ ಹೇರ್ ಕಟ್ ಮಾಡ್ಸೋಕೆ ಹೋಗ್ತೀನಿ. ಸ್ವಲ್ಪ ಹೊಸ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡದೇ ಇರೋ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಹೆಂಗಾಗುತ್ತೆ ಹೇರ್ ಕಟ್ ಅಂತ. ಐ ಗಾಟ್ ನ್ಯೂ ಹೇರ್ ಕಟ್, ಫ್ರೆಶ್ ನ್ಯೂ ಹೇರ್ ಕಟ್ ಆಯಿತಾ. ಸೊ ಆ್ಯಕ್ಚುಲಿ ನಾನು ಒಬ್ಬರ ಹತ್ರನೇ ಮಾಡಿಸೋದಾಯ್ತಾ ಯಾವಾಗಲೂ ಹೇರ್ ಕಟ್ಟು. ಸೊ ಏನಾಯ್ತು ಅಂದರೆ ನಾನು ಒಂದು 5:15 ಹಂಗೆ ಹೋಗಿದೆ ಆಯಿತಾ. ಸೊ ಅವ್ರು 5:15 ಮೇಲೆ ಬರೋದು, ನಾನು ಯೂಶ್ವಲಿ ಹೇರ್ ಕಟ್ ಮಾಡಿಸೋರು. ಸೊ ಅವ್ರು ಯಾರೋ ಹೊಸದಾಗಿ ಇವಾಗ ಬಂದಿದ್ದಾರೆ ಆಯಿತಾ ಅವ್ರ ಪಾರ್ಲರ್ಗೆ. ಸೊ ಆ ಅಕ್ಕ ಇದ್ದರು. ಇಫ್ ಇನ್ ಕೇಸ್ ಆ ಅಕ್ಕನೇ ಮಾಡ್ತೀನಿ ಅಂದಿದ್ರೆ ನಾನು ನಿಜವಾಗ್ಲೂ ಮಾಡಿಸ್ತಿರ್ಲಿಲ್ಲ ಆಯಿತಾ. ಯಾಕಂದರೆ ನನಗೆ ಆ ಆಂಟಿ ಬಿಟ್ಟರೆ ನಾನು ಬೇರೆ ಯಾರ ಹತ್ರನೂ ಕಟ್ ಮಾಡಿಸಲ್ಲ ಆಯಿತಾ. ಏನಕ್ಕೆ ಅಂದರೆ ನನಗೆ ಯಾರ ಕೈಯಲ್ಲಿ ಕಟ್ ಮಾಡಿಸಿದ್ರು ಚೆನ್ನಾಗೇ ಆಗೋಲ್ಲ ಹೇರ್ ಕಟ್ಟು. ಬಟ್ ಆಂಟಿ ಕಟ್ ಮಾಡಿದರೆ ಆ ಥರ ಏನೂ ಇಲ್ಲ, ಲೈಕ್ ಪ್ರಾಪರಾಗಿ ನಾರ್ಮಲಾಗೇ ಬೆಳೆಯೋದಾಯ್ತು. ಬೇರೆಯವ್ರು ಲೈಕ್ ಕತ್ರಿ ಹಾಕಿದರೆ ನನ್ನ ಹೇರ್ಸ್ಗೆ ಮುಂಚೆ ಒಬ್ಬರು ಆಂಟಿ ಹತ್ರ ಮಾಡಿಸ್ತಿದ್ದೆ ಆಯಿತಾ. ನಿಜವಾಗ್ಲೂ ನನ್ನ ಹೇರ್ಸ್ ಹೆಂಗಾಗಿತ್ತು ಅಂದರೆ ಬೆಳೀತಾನೇ ಇರಲಿಲ್ಲ ಆಯಿತಾ. ಆ್ಯಕ್ಚುಲಿ ನಾನು ಇವಾಗ ಮಾಡಿಸ್ತಿದ್ದೀನಲ್ಲ ಹೇರ್ ಕಟ್ಟು, ಆ ಆಂಟಿಗಿಂತ ಮುಂಚೆ ಒಬ್ರ ಹತ್ರ ಮಾಡಿಸ್ತಿದ್ದೆ. ಸೊ ಅವ್ರ ಹತ್ರ ಕಟ್ ಮಾಡಿಸ್ಕೊಂಡಿದ್ದೆ ನಂಗೆ ಹೇರೇ ಗ್ರೋ ಆಗ್ತಿರ್ಲಿಲ್ಲ. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಈ ಆಂಟಿ ಅಂದರೆ ಆ ಆಂಟಿಗೆ ಹತ್ರ ಮಾಡ್ಸೋಕ್ಕಿಂತ ಮುಂಚೆ ಈ ಆಂಟಿ ಹತ್ರನೇ ಮಾಡಿಸ್ತಿದ್ದಿದ್ದಾಯ್ತಾ. ನಾನೊಂದು ಪ್ರೈಮರಿಲೆಲ್ಲ ಇರ್ತಾ. ಸೊ ಮತ್ತೆ ಈ ಆಂಟಿ ಹತ್ರನೇ ಕಟ್ ಮಾಡಿಸ್ತಿದ್ದೀನಿ. ಚೆನ್ನಾಗಿ ಬೆಳೆಯುತ್ತೆ ಈ ಆಂಟಿ ಹತ್ರ ಆಯಿತಾ. ಸೊ ಅಷ್ಟೇ, ನ್ಯೂ ಹೇರ್ ಕಟ್. ಆ್ಯಕ್ಚುಲಿ ಅಲ್ಲಿ ಮಳೇಲಿ ನೆನ್ಬಿಟ್ವಿ ಆಯಿತಾ. ಸೊ ಸೆಟ್ಟಿಂಗ್ ಎಲ್ಲ ಹೋಯಿತು, ಮಾಡಿಸ್ದೆ ಆಯಿತಾ. ಬಟ್ ನಾನು ಏನೋ ಬೇರೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೋದವಳು ಆಯಿತಾ. ನನಗೆ ಯಾಕೋ ಇವಾಗ ಧೈರ್ಯನೇ ಇಲ್ಲ ನನಗೆ ಶಾರ್ಟ್ ಮಾಡ್ಸೋಕ್ಕೆ. ಪ್ರತಿ ಸಲವೂ ನಾನು ಹೆಂಗೆ ಅನ್ಕೊತೀನಿ ಅಂದರೆ ನಾನು ಹೇರ್ ಕಟ್ ಜಾಸ್ತಿ ಮಾಡಿಸ್ಬಾರ್ದು, ಶಾರ್ಟ್ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಆಯಿತಾ. ಬಟ್ ಅಲ್ಲಿಗೆ ಹೋದ ತಕ್ಷಣ ನನಗೆ ಇಷ್ಟಿಷ್ಟು ಮಾಡಿಸ್ಕೊಂಡ್ಬಿಡ್ತಿದ್ದೆ ಆಯಿತಾ. ಬಟ್ ಈ ಸಲ ಇಷ್ಟು ಮಾಡಿಸ್ಕೊಳಕ್ಕಂತ ಹೋಗ್ಬಿಟ್ಟು ಬೇಡ, ಇಲ್ಲಿಂದ ಲೇಯರ್ ಕಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೇಯರ್ ಕಟ್ ಆಯಿತಾ. ಸೊ ಇಲ್ಲಿಂದ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದು. ಆಮೇಲೆ ನಂಗೆ ಯಾಕೋ ಧೈರ್ಯನೇ ಬಂದಿಲ್ಲ ಆಯಿತಾ. ಸೊ ಬಟ್ ನನಗೇನು ಧೈರ್ಯ ಇಲ್ಲ ಅಂತಲ್ಲ, ಅದೇನು ಹೇರ್ಸು ಬೆಳೆಯುತ್ತೆ ಆಯಿತಾ, ಗ್ರೋ ಆಗೇ ಆಗುತ್ತೆ. ಸೊ ಒಂದು ಸಲ ಕಟ್ ಮಾಡಿದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ ಅನ್ನೋ ಥರ ಏನಲ್ಲ, ಅದು ಹೇರ್ಸು ಬೆಳೆಯುತ್ತೆ. ನನಗೆ ಕೆಲವೊಬ್ರು ಹೇಳ್ತಾರೆ ಆಯಿತಾ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ. ಗುರು ಅದು ಹೇರ್ ಗುರು ಬೆಳೆಯುತ್ತೆ, ನೀವು ಯಾಕೆ ಅಷ್ಟು ತಲೆ ಕೆಡ್ಸ್ಕೊತಿದ್ದೀರಾ ಅಂತ. ಆ್ಯಂಡ್ ನನ್ನ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಎಷ್ಟು ತಿಕ್ಕಿದೆ ಹೇರ್ಸ್ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಹೇರ್ ಕೇರ್ ಎಲ್ಲ ಮಾಡೋದು, ಮೇಂಟೈನ್ ಮಾಡೋದು ಆಯಿತಾ. ಲೈಕ್ ಇವಾಗ ನಾನು ಹೇರ್ ಕಟ್ ಮಾಡಿಸೋ ಥರನೇ ಇರಲಿಲ್ಲ ಆಯಿತಾ. ಬಟ್ ಈಗ ಮಳೆಗಾಲದಲ್ಲಿ ತಲೆ ಒಣಗ್ತಿರ್ಲಿಲ್ಲ ಆಯಿತಾ. ಎಷ್ಟು ಭಾರ ಅನಿಸ್ತಿತ್ತು ತಲೆ ಅಂದರೆ, ಅದ್ರಲ್ಲಿ ಬೇರೆ ಹೆವಿ ತಿಕ್ಕ ನನ್ನ ಹೇರ್ಸು ಆಗ್ತಾನೆ ಫುಲ್ ಹಿಂಗೆ ಇಟ್ಕೊಂಡು ಹಿಂಗೆ ಜಗ್ದಂಗೆ ಆಗೋದು ಜಡೆ ಎಲ್ಲ ಹಾಕಿದರೆ. ಸೊ ಅದಕ್ಕೆ ಬೆಳಗ್ಗೆ ಡಿಸೈಡ್ ಮಾಡಿರೋದು ಹೇರ್ ಕಟ್ ಮಾಡ್ತೀನಿ. ಅಮ್ಮ ಹೇಳಿದರು ಆಯಿತಾ, ನಾನು ಹೇರ್ ಕಟ್ ನನ್ನ ತಲೆಯಲ್ಲೇ ಇರಲಿಲ್ಲ. ಅಮ್ಮ ಹೇಳಿದ್ರು ಸ್ವಲ್ಪ ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೋ ಅಂತ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಡಿಸೈಡ್ ಮಾಡಿಬಿಟ್ಟು ಇವಾಗ ಸಂಜೆ ಮಾಡಿಸ್ಕೊಳಕ್ಕೆ ಬಂದಿರೋದು. ನಂದಾಯಿತು ಹೇರ್ ಕಟ್ ಆಯಿತಾ. ಸೊ ಇವಾಗ ನನ್ನ ತಮ್ಮ ಮತ್ತು ನಮ್ಮಪ್ಪ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ. ಸೊ ಆ್ಯಕ್ಚುಲಿ ನಂದು ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಇನ್ನೂ ಅಲ್ಲಿ ಕೂತಿದ್ದಾರೆ, ಇನ್ನೂ ಹೇರ್ ಕಟ್ಟು ಸ್ಟಾರ್ಟ್ ಮಾಡಿಲ್ಲ ಅವ್ರದ್ದು. ಸೊ ಅವ್ರದ್ದು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನಾನು ಅಂದ್ಕೊಂಡೆ ನಮ್ಮಿಬ್ರದ್ದು ಅಂದರೆ ಅವರಿಬ್ರದ್ದು ಮತ್ತು ನನ್ನದು ಒಟ್ಟೊಟ್ಟಿಗೆ ಮುಗಿಯುತ್ತೆ ಅಂತ ಆಯಿತಾ. ಆಮೇಲೆ ನನ್ನದೇ ಬೇಗ ಮುಗೀತು. ಇವಾಗ ಮತ್ತೆ ವಾಪಸ್ ಕರ್ಕೊಬಂದರು ನಮ್ಮ ಪಪ್ಪ. ನಾನು ಕಾರಲ್ಲಿ ಕೂತಿದ್ದೀನಿ, ಅವರಲ್ಲಿ ಹೇರ್ ಕಟ್ ಮಾಡಿಸ್ಕೊಳಕ್ಕಂತ ಕೂತಿದ್ದಾರೆ ಅಷ್ಟೆ. ಆ್ಯಕ್ಚುಲಿ ನಾನು ಇನ್ನೊಂದು ಹೇಳೋದು ಮರ್ತೋದೆ. ನಾನು ಸಣ್ಣಕ್ಕಿರ್ತಾ ನಾನು ಹೇರ್ ಕಟ್ ಮಾಡಿಸ್ತಿದ್ದು ಯಾರ ಹತ್ರ ಇರ್ಬೋದು ಗೊತ್ತಾ? ಗೆಸ್ ಮಾಡಿ ಯಾರ ಹತ್ರ ಗೊತ್ತಾ ನನಗೆ ಹೇರ್ ಕಟ್ ಮಾಡಿಸ್ತಿದ್ದು? ಈ ನಮ್ಮಪ್ಪ ಹೋಗ್ತಿದ್ರಲ್ಲ ಹೇರ್ ಕಟ್ ಮಾಡ್ಸೋಕ್ಕೆ, ಅಲ್ಲಿ ನನಗೂ ಮಾಡಿಸ್ಕೊಂಬರೋರು ಹೇರ್ ಕಟ್ಟು. ಸೊ ನನಗೆ ಅವಾಗ ಅದೇನು ರಿಯಲೈಸೇ ಆಗಿಲ್ಲ ಆಯಿತಾ. ಬಟ್ ಸಮ್ ಪಾಯಿಂಟ್ ಆಫ್ ಆಮೇಲೆ ನಮ್ಮ ಅಮ್ಮನೇ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು, ಅಂದರೆ ಪಾರ್ಲರ್ ಆಂಟಿ ಹತ್ರ. ತುಂಬ ಟೈಮ್ ತನಕ ನಮ್ಮ ಪಪ್ಪನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಯಾರ ಹತ್ರ ಹೇರ್ ಕಟ್ ಮಾಡಿಸ್ಕೊಂಡ್ರೋ ಅವ್ರ ಹತ್ರನೇ ನನಗೂ ಹೇರ್ ಕಟ್ ಮಾಡಿಸ್ಕೊಂಬರೋರು. ಅವಾಗ ನಾನು ಮಶ್ರೂಮ್ ಕಟ್ಟು
ನನ್ನ ಫೋಟೋಸ್ ಹಾಕಿದ್ನಲ್ಲ, ಸೊ ಅದರಲ್ಲಿ ಮಶ್ರೂಮ್ ಕಟ್ ನಂದು ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಅದರಲ್ಲಿ ನನ್ನ ಮಶ್ರೂಮ್ ಕಟ್ ಇದೆ. ಸೊ ಅಷ್ಟೇ.